ಡಿ ಗ್ಯಾಂಗ್ನ ಮತ್ತಿಬ್ಬರು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ. ಇಬ್ಬರ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಕೋರ್ಟ್ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಮರ್ಡರ್ ಗ್ಯಾಂಗ್ನ ಇನ್ನಿಬ್ಬರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. A10 ವಿನಯ್, A16 ಕೇಶವಮೂರ್ತಿ ಅವರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ರು. ಅರ್ಜಿ ವಜಾ ಆಗಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ಮೊನ್ನೆ ಅಷ್ಟೇ ಪವಿತ್ರ ಗೌಡ ಮತ್ತು ಅನುಕುಮಾರ್ ಅಲಿಯಾಸ್ ಅನು ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿತ್ತು. ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಮೀನನ್ನು ನೀಡಲಿಕ್ಕೆ ಕೋರ್ಟ್ ನಿರಾಕರಿಸಿದೆ. ಈ ಮೂಲಕ ಡಿ ಗ್ಯಾಂಗಿಗೆ ಒಂದಾದ ಮೇಲೆ ಒಂದು ಶಾಕ್ ತಗುಲ್ತಾ ಇರುವಂಥದ್ದು. ಒಂದು ಕಡೆ ಡಿ ಗ್ಯಾಂಗ್ ಈಗಾಗಲೇ ರಾಜ್ಯದ ಮೂಲೆಯಲ್ಲಿರುವಂತಹ ಜೈಲುಗಳಿಗೆ ಚೆದರಿ ಹಂಚಿ ಹೋಗಿರುವಂಥದ್ದು. ಮತ್ತೊಂದು ಕಡೆ 4 ಜನ ಬೇಲ್ಗಾಗಿ ಅಪ್ಲೈ ಮಾಡಿದ್ರು. ಮೊನ್ನೆ ಇಬ್ಬರ ಅರ್ಜಿಯನ್ನು ವಜಾ ಮಾಡಿತ್ತು ಕೋರ್ಟ್. ಇವತ್ತು ಇಬ್ಬರ ಅರ್ಜಿಯನ್ನು ವಜಾ ಮಾಡಿದೆ. ಈ ಮೂಲಕ ಮರ್ಡರ್ ಗ್ಯಾಂಗ್ ಏನಿದೆ, ಡಿ ಗ್ಯಾಂಗ್ ಏನಿದೆ, ಅವರಿಗೆ ಸಂಕಷ್ಟ ತಪ್ಪುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ.